ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಈ ಕಡೆ ನಚ್ಚಿ ಕೇಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾನೆ. ಈ ಕಡೆ ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಅಜಿತ್ ಇದ್ದವನು, ಭೂಮಿ ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನಾವು ಮನೆಯವರಿಗೆ ಗೊತ್ತಾಗ್ದಿರೋ ಹಾಗೆ ಇವತ್ತು ಹೊರಗಡೆ ನಾವು ಡಿನ್ನರ್ಗೆ ಹೋಗಲೇಬೇಕು, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾರೆ. ಇನ್ನೊಂದು ಕಡೆ ಭೂಮಿ ಇದ್ದವಳು, ಸಾಹೇಬ್ರೆ ನೀವು ಮಾತಾಡ್ತಿರೋದನ್ನು ನೋಡಿಬಿಟ್ರೆ ನಾನೇನು ನಿಮ್ಮ ನಿಜವಾದ ಹೆಂಡತಿ ಅನ್ನೋ ರೀತಿ ನೀವು ಆರ್ಡರ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಭೂಮಿ ಹೇಳ್ತಾಳೆ. ಆಗ ಅಜಿತ್ ಇದ್ದವನು, ಅಲ್ಲ ಭೂಮಿ, ನೀನು ನಿಜವಾದ ಹೆಂಡತಿ ಅಲ್ಲದೆ ಇರ್ಬೋದು, ಆದರೆ ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಿನಗೆ ಡಿನ್ನರ್ ಕೊಡೋದು ನನ್ನ ಕರ್ತವ್ಯ, ನೀನು ಇವಾಗಲೇ ರೆಡಿಯಾಗು, ಬೇಗ ಹೋಗೋಣ ಅಂತ ಹೇಳಿ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿಗೆ ಇಷ್ಟ ಇರೋದಿಲ್ಲ, ಮನೆಯವ್ರ ವಿರುದ್ಧವಾಗಿ ನಾವು ಹೊರಗಡೆ ಹೋಗೋದು ತಪ್ಪು ಅಂತ ಹೇಳಿ ಭೂಮಿ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡ ನಚ್ಚಿ ಇದ್ದವನು ಮನೆಯವ್ರ ಮುಂದೆ ಹೋಗ್ಬಿಟ್ಟು, ಇವತ್ತು ಅಣ್ಣ ಅತ್ತಿಗೆ ಇಬ್ಬರು ಕೂಡ ಹೊರಗಡೆ ಹೋಗಬೇಕು, ನಾವು ಇವತ್ತು ಬೆಳ್ದಿಂಗ್ಳು ಊಟ ಮಾಡೋದನ್ನು ಕ್ಯಾನ್ಸಲ್ ಮಾಡಬೇಕು, ಇದಕ್ಕೆ ನೀವೆಲ್ಲರೂ ಕೂಡ ಒಪ್ಕೋಬೇಕು ಅಂತ ಹೇಳಿ ಮನೆಯವ್ರಿಗೆ ಒಪ್ಪಿಸಿರ್ತಾನೆ. ಇನ್ನು ಮನೆಯವ್ರ ಮುಂದೆ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಬರ್ತಾರೆ. ಬಂದ ತಕ್ಷಣವೇ ಮನೆಯವರೆಲ್ಲರೂ ಕೂಡ ತುಂಬಾ ಕೋಪದಿಂದ ಬೈಯೋ ರೀತಿ ಬೈತಾ ಇರ್ತಾರೆ, ನೀವು ನಮ್ಮಿಂದ ಈ ವಿಷಯನ ಮುಚ್ಚಿಡಬಾರ್ದಾಯ್ತು ಅಂತ ಹೇಳಿ. ಆಗ ಅಜಿತ್ ಹಾಗೆ ಭೂಮಿ ಇಬ್ಬರು ಇದ್ದವರು, ನಾವು ಮದುವೆ ವಿಷಯನೇ ಮುಚ್ಚಿಟ್ಟಿದ್ದೀವಿ ಅನ್ನೋ ರೀತಿ ಮಾತಾಡ್ತಾ ಇರ್ಬೋದು ಇವರು. ಇವತ್ತೇ ಎಲ್ಲ ಸತ್ಯ ಹೇಳಿಬಿಡೋಣ ಸಾಹೇಬ್ರೆ, ಸತ್ಯ ಹೇಳೋ ಟೈಮ್ ಬಂದಾಗಿದೆ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ. ಅಜಿತ್ ಇದ್ದವನು, ಏನಪ್ಪ ಮಾಡೋದು ಇವಾಗ, ಆಲ್ರೆಡಿ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗಿದೆ, ಈಗ ನಾವು ಸತ್ಯ ಹೇಳೋದೇ ಬೆಟರ್ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಅಂದ್ಕೊತಾನೆ. ಇನ್ನೊಂದು ಕಡೆ ಎಲ್ಲರೂ ಕೂಡ ಡಿನ್ನರ್ ವಿಷಯ ಮಾತಾಡಿದ ತಕ್ಷಣವೇ ಅವ್ರ ಮನಸ್ಸಲ್ಲಿ ಹಾಗೆ ಖುಷಿ ಹುಟ್ಟುತ್ತೆ. ಅಪ್ಪ, ನಾವು ಮದುವೆ ವಿಷಯ ಮಾತಾಡಿದ್ವು ಅಂದ್ಕೊಂಡಿದ್ವಿ, ಆದರೆ ಇವರು ಡಿನ್ನರ್ ವಿಷಯನೇ ಮಾತಾಡ್ಕೊಂಡಿದ್ದಾರೆ, ನಮಗೂ ಕೂಡ ಒಳ್ಳೆಯದೇ ಆಯಿತು ಅಂತ ಹೇಳಿ ಆಗ ಸಮಾಧಾನ ಆಗ್ತಾರೆ. ಸರಿ, ನೀವಿಬ್ಬರು ಕೂಡ ಇವತ್ತು ಹೊರಗಡೆ ಊಟಕ್ಕೆ ಹೋಗಿ, ಇವತ್ತು ಊಟನ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ ಈ ಕಡೆ ಸಂಗೀತ ಹೇಳಿದ ತಕ್ಷಣವೇ ದೇವಯಾನಿ ಮುಖದಲ್ಲಿ ತುಂಬಾ ಕೋಪ ಬರ್ತಾ ಇರುತ್ತೆ. ಅಯ್ಯೋ, ಇಷ್ಟೆಲ್ಲ ಕಷ್ಟಪಟ್ಟು ನಾನು ಮಾಡಿದ ಪ್ಲ್ಯಾನ್ ಎಲ್ಲ ಊಟ ಆಗೋಯ್ತಲ್ಲ, ಏನು ಮಾಡೋದು, ಈ ಭೂಮಿ ಹಾಗೆ ಅಜಿತ್ ಇಬ್ಬರೂ ಕೂಡ ಒಂದು ಮಾಡಬಾರ್ದು ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ ಈಗೆಲ್ಲ ಉಲ್ಟಾ ಆಗೋಯ್ತಲ್ಲ ಅಂತ ಹೇಳಿ ಈ ಕಡೆ ದೇವಯಾನಿ ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಅಪೇಕ್ಷೆ ಇದ್ದವಳು, ಈ ಟೀ ಅಂಗಡಿಗಳನ್ನ ನಮ್ಮ ಅಜಿತ್ ಯಾಕೆ ಇಷ್ಟು ಇಷ್ಟಪಡ್ತಾ ಇದ್ದೇನೆ, ಇವಳನ್ನ ಹೇಗಾದರೂ ಮಾಡಿ ನಾನು ದೂರ ಮಾಡಬೇಕು ಅಂತ ಹೋದರೆ ನಮ್ಮ ಅಜಿತ್ ಇದ್ದವನು ಇವಳ ಜೊತೆ ಹೊಂದ್ಕೊಂಡು ಹತ್ರ ಆಗ್ತಿದ್ದಾನಲ್ಲ ಅಂತ ಹೇಳಿ ಅಪೇಕ್ಷೆಗೂ ಕೂಡ ತುಂಬಾ ಕೋಪ ಬರುತ್ತೆ. ಅದೇನಾರು ಆಗಲಿ, ನಾನು ಭೂಮಿ ಹಾಗೆ ಅಜಿತ್ನ ಒಂದು ಮಾಡೋದಕ್ಕೆ ಬಿಡಲೇಬಾರ್ದು ಅಂತ ಹೇಳಿ ಈ ಕಡೆ ಅಪೇಕ್ಷೆನೂ ಕೂಡ ಅಂದ್ಕೊಳ್ತಾ ಇರ್ತಾಳೆ. ದೇವಯಾನಿ ಮಾಡಿದ ಪ್ಲ್ಯಾನ್ಗೆಲ್ಲ ಅಪೇಕ್ಷೆನ ಮುಂದೆ ಇಟ್ಟು ನಡೆಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಗೊತ್ತು ಹಾಗೆ ಭೂಮಿ ಇಬ್ಬರು ಕೂಡ ಡಿನ್ನರ್ಗೆ ಹೋದಾಗ ಭೂಮಿಗೆ ತುಂಬಾ ಸರ್ಪ್ರೈಸ್ ಕೊಡಬೇಕು ನಾನು ಅಂತ ಹೇಳಿ ಎಲ್ಲ ರೆಡಿ ಮಾಡಿರ್ತಾನೆ. ಇನ್ನು ಸತ್ಯಣ್ಣನೂ ಕೂಡ ಅದಕ್ಕೆ ಎಲ್ಲ ಕೈ ಜೋಡಿಸಿರ್ತಾನೆ. ಭೂಮಿಗೆ ಅಜಿತ್ ಇದ್ದವನು, ಭೂಮಿ ನಾನು ನಿನಗೆ ಮಲ್ಲಿಗೆ ಹೂ ತಂದು ಕೊಡ್ತೀನಿ ಮುಡ್ಕೊ ಅಂತ ಹೇಳಿದಾಗ ಭೂಮಿ ಇದ್ದವಳು, ಸರಿ ಸಾಹೇಬ್ರೆ, ನನಗೂ ಕೂಡ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ, ಕೊಡಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ. ಇನ್ನೊಂದು ಕಡೆ ಅಜಿತ್, ಹೇಗಾದರೂ ಮಾಡಿ ನಾನೇ ಮುಡಿಸ್ಬೇಕಲ್ಲ ಅಂತ ಹೇಳಿ ಅಪೇಕ್ಷೆ ಬಂದಿದ್ದಾರೆ, ನಮ್ಮ ಅಕ್ಕನ ಬುದ್ಧಿ ನಿಮಗೆ ಗೊತ್ತೇ ಇದೆಯಲ್ಲ ಭೂಮಿ, ಈ ಕಡೆ ತಿರುಗಬೇಡ ಅಂತ ಹೇಳಿ ಅಜಿತ್ತೇ ಹೂ ಮುಡಿಸ್ತಾನೆ. ಇನ್ನೊಂದು ಕಡೆ ಭೂಮಿಗೆ ಏನಾದರೂ ಮಾಡಿ ನಾನು ಪ್ರಪೋಸ್ ಮಾಡಲೇಬೇಕು ಅಂತ ಹೇಳಿ ಈ ಕಡೆ ಪ್ರಪೋಸ್ ಮಾಡ್ತಾ ಇರ್ತಾನೆ. ಆದರೆ ಭೂಮಿ ಇದ್ದವಳು ಅಪೇಕ್ಷೆ ಅವ್ರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಸಾಹೇಬರು ಈ ರೀತಿ ಮಾತಾಡ್ತಿರೋದೆಲ್ಲ ಸುಳ್ಳಿರ್ಬೋದು, ಅಪೇಕ್ಷೆ ಅವರಿಗೋಸ್ಕರ ಎದ್ರುಕೊಂಡು ಈ ರೀತಿ ಮಾತಾಡ್ತಿದ್ದಾರೆ, ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಸಾಹೇಬರು ಏನೇ ಮಾತಾಡಿದ್ರು ಅದರಲ್ಲಿ ಒಂದು ಅರ್ಥ ಇರುತ್ತೆ ಅಂತ ಹೇಳಿ ಭೂಮಿ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಅಜಿತ್ ಇದ್ದವನು, ಭೂಮಿ ನನ್ನ ಮನಸ್ಸಿನ ಜಾಗದಲ್ಲಿ ನಾನು ಸಾಹಿತ್ಯಂಗೆ ಮಾತ್ರ ಜಾಗ ಕೊಟ್ಟಿದ್ದೆ, ಆ ಸ್ಥಾನನ ನಾನು ಇವಾಗ ನಿನಗೆ ಕೊಡ್ತಾಯಿದ್ದೀನಿ ಅಂತ ಹೇಳಿ ಅಜಿತ್ ಹೇಳಿದಾಗ ಭೂಮಿಗೆ ಏನಿರುತ್ತೋ ಸಾಹೇಬರು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿ
ಹಾಗೆ ಕೇಳ್ತಾನೆ ನಿಂತ್ಕೊತಾಳೆ. ಇನ್ನು ಅಜಿತ್ ಇದನ್ನು ಭೂಮಿಗೆ ರಿಂಗ್ ಕೊಟ್ಟು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ತಾ ಇದ್ದಾನೆ. ಐ ಲವ್ ಯು ಭೂಮಿ, ನಾನು ನಿನ್ನನ್ನು ಯಾವತ್ತೂ ಕೂಡ ಬಿಟ್ಕೊಡೋದೇ ಇಲ್ಲ, ನೀನು ನನ್ನ ಜೊತೆ ಯಾವಾಗಲೂ ಕೂಡ ಇದೇ ರೀತಿ ಇರಬೇಕು ಅಂತ ಹೇಳಿ ಭೂಮಿಗೆ ಪ್ರಪೋಸ್ ಮಾಡ್ತಾನೆ. ಭೂಮಿಗೆ ಆ ಮಾತನ್ನು ಕೇಳಿ ಫುಲ್ ಶಾಕ್ ಆಗುತ್ತೆ. ಇನ್ನು ಅಪೇಕ್ಷೆನೂ ಕೂಡ ಇವರಿಬ್ಬರನ್ನ ನೋಡಿಕೊಂಡು ಹುಡುಕೊಂಡು ಬಂದಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.